ಇನ್ನು ನಮ್ಮ ಹೋರಾಟಕ್ಕೆ ಶಾಸಕರು ಸಚಿವರು ಸಹ ಬರಬೇಕು. ಸಮುದಾಯಕ್ಕೆ ಅನ್ಯಾಯವಾದಾಗ ಸುಮ್ಮನೆ ಕೂರಬಾರದು. ಇದು ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಕೊಟ್ಟಿರುವಂತಹ ಹೇಳಿಕೆ. ನೀವು ಸಮುದಾಯದ ಸಹಕಾರ ಪಡೆದು ಆಯ್ಕೆ ಆಗಿಲ್ವಾ? ಶಾಸಕರು ಸಚಿವರಿಗೆ ಕೆಂಚಪ್ಪ ಗೌಡ ಪ್ರಶ್ನೆ ಮಾಡಿದ್ದಾರೆ. ಆದರೆ ಒಂದು ಈ ಸರ್ಕಾರದಲ್ಲಿ ನಮ್ಮ ಏನು ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಯಾರ್ಯಾರಿದ್ದಾರೋ ಅವರು ಕೂಡ ಇದಕ್ಕೆ ಹೋರಾಟ ಮಾಡಬೇಕು. ಯಾಕೆ ಹೋರಾಟ ಮಾಡಬಾರ್ದು? ನೀವು ಜನಾಂಗದ ಸಹಾಯ ಪಡ್ಕೊಂಡಿಲ್ವಾ? ಜನಾಂಗ ನಿಮಗೆ ಸಹಾಯ ಮಾಡಿಲ್ವಾ? ಹಾಗಾದ್ರೆ ಜನಾಂಗಕ್ಕೆ ತೊಂದರೆ ಆಗುವಂತ ಸಂದರ್ಭದಲ್ಲಿ ನೀವು ಯಾತಕ್ಕೆ ನೀವು ಸುಮ್ಮನೆ ಕೂತಿರ್ತೀರಿ? ಎದ್ದು ಬನ್ನಿ, ನಿಮ್ಮನ್ನು ಮತ್ತೆ ಇನ್ನೊಂದು ಸಾರಿ ನಾವು ಮಂತ್ರಿಗಳು ಮಾಡ್ತೀರಿ, ಶಾಸಕರು ಮಾಡ್ತೀರಿ. ನೀವು ಎಲ್ಲ ಜನಾಂಗದ ಬೆಂಬಲದಿಂದ ನೀವು ಗೆದ್ದು ಇವತ್ತು ಇದನ್ನ ಸುಮ್ಮನೆ ಕೂತ್ಕೊಂಡ್ರೆ ನಾವು ನಮ್ಮ ಜನಾಂಗ ಎಲ್ಲ ಕೂಡ ಇದನ್ನ ನಿಮಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀರಿ. ಇದು ಖಂಡಿತವಾಗಿ ಇದನ್ನು ನಾವು ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಮಾಡಬಾರ್ದು, ಈ ಒಂದು ಜಾರಿ ತರಬಾರ್ದು, ಮತ್ತೆ ಹೊಸದಾಗಿ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ. ಆದರೆ ಒಂದು ಈ ಸರ್ಕಾರ ಜಾತಿ ಗಣತಿ ವರದಿ ಜಾರಿಯಾದ್ರೆ ಸರ್ಕಾರ ಬಿದ್ದೇ ಬೀಳುತ್ತೆ. ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗೆರೆ ಬಾಬು ಕೊಟ್ಟಿರುವಂತಹ ಹೇಳಿಕೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಜಾರಿ ಮಾಡಬಾರದು. ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೆಲ್ಲಿಗೆರೆ ಬಾಬು. ಅಲ್ಲಿಗೆ ಒಬ್ಬರಾದ್ಮೇಲೆ ಒಬ್ರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಜನಾಂಗ ಅದೇ ಹೇಳೋದು, ನಮ್ಮ ಜನಾಂಗ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಆಗ್ತಿದ್ವಲ್ಲ, ಅದನ್ನೇ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಜನಾಂಗ ಎದ್ದು ನಿಂತಾಗ ಸರ್ಕಾರ ಉಳಿಸುವಂತ ಉದಾಹರಣೆಗಳಿದೆ. ಆ ಕೆಲಸ ಈ ಸಂಘ ಮಾಡ್ತದೆ. ಮುಂದಕ್ಕೆ ಹೀಗೆ ಶಿವಕುಮಾರ್ಗಲ್ಲ, ಈ ಸಂಘ ಏನು ಈ ಸರ್ಕಾರದ ಮುಖ್ಯಮಂತ್ರಿಗೆ ಕೊಡ್ತ ಸಂದೇಶ. ಹೌದು, ಏನಾದ್ರು ಈ ವರದಿ ಜಾರಿ ಮಾಡಿದ್ರೆ ಈ ಸರ್ಕಾರ ಬಿದ್ದೇ ಬೀಳುತ್ತೆ. ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಳಿಯಲ್ಲ. ನಮ್ಮ ಜನಾಂಗ ಅದೇ ಹೇಳೋದು, ನಮ್ಮ ಜನಾಂಗ ಜಾತಿ ಗಣತಿ ವರದಿ ಒಕ್ಕಲಿಗ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಇಡೀ ಸಮಾಜ ಸಿಡಿದೇಳಬೇಕಾಗುತ್ತೆ ಅಂತ ಡಿ.ವಿ. ಸದಾನಂದ ಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಮೀಸಲಾತಿಯ ವಿರೋಧಿ ಅಲ್ಲ, ಆದ್ರೆ ತಪ್ಪು ಲೆಕ್ಕಾಚಾರ ಮಾಡೋ ಮೂಲಕ ಸಿದ್ದರಾಮಯ್ಯ ಯಾರದ್ದೋ ಶಕ್ತಿಯನ್ನ ಕುಂದಿಸ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿ.ವಿ.ಎಸ್. ಯಾವುದೋ ಒಂದು ಒಕ್ಕಲಿಗ ಸಮುದಾಯವನ್ನು ನಾನು ಕಂಟ್ರೋಲಿಗೆ ತರ್ತೇನೆ, ಅವರಿಗೆ ಕೊಡುವಂಥ ಹಕ್ಕುಗಳನ್ನು ಮೊಟಕುಗೊಳಿಸ್ತೇನೆ ಅಂತ ಏನಾದರೂ ಸಿದ್ದರಾಮಯ್ಯ ಆಲೋಚನೆ ಮಾಡಿದರೆ ಇದವರ ಕೊನೆಯ ದಿನಗಳನ್ನು ಅವರು ಎಣಿಸುವಂಥ ಕಾಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನನಗೆ ನನ್ನ ಹತ್ತಿರ ಬಂದಂಥ ನನ್ನ ಸಮುದಾಯದ ಬೇರೆ ಬೇರೆ ಜನರುಗಳ ಬಗ್ಗೆ, ಇವತ್ತು ಇಲ್ಲಿ ಬಂದಾಗ ಸಿಕ್ಕಿದವರ ಸಂಗತಿಗಳ ಬಗ್ಗೆ, ಆ ಕಾಂತರಾಜು ವರದಿ ಅದು ಸೈಂಟಿಫಿಕ್ ಆಗಿ ಆಗಲಿಲ್ಲ ಅಂತ ಹೇಳೋದಕ್ಕೆ ನಾನು ಸಾಧಾರಣ ಕನಿಷ್ಠ 2,000 ಜನರನ್ನು ಕೇಳಿದ್ದೀನಿ. 2,000 ಜನರಲ್ಲಿ ಎಲ್ಲ 50 ಜನ ಹೌದಪ್ಪ ನಮ್ಮಲ್ಲಿಗೆ ಯಾರೋ ಬಂದಿದ್ರು ಅಂತ. ಅದು ಕೂಡ ಯಾರೋ ಬಂದಿದ್ರು, ಬಾಕಿ ಅವರು ಮನೆಗೆ ಹೋಗಲಿಲ್ಲ. ಇವರು ಕೂತ್ಕೊಂಡು ಏನೋ ಸಿನಿಮಾ ನೋಡಿದ್ರ, ಇಲ್ಲಿ ಎಲ್ಲರ ಮನೆಗೆ ಹೋಗಿದ್ದೇವೆ, ಭೇಟಿ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ಅಹಂಕಾರದ ತುದಿಗೆ ತಲುಪಿಬಿಟ್ಟಿದ್ದಾರೆ ಸಿದ್ದರಾಮಯ್ಯರು. ನಾನು ಶ್ರೀಗರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಆದರೆ ಇದರ ಬಗ್ಗೆ ನಾನು ಇಲ್ಲಿ ಮಾತಾಡಲಿಲ್ಲ. ಮಾತಾಡ್ತೇನೆ, ಇವತ್ತು ಶ್ರೀಗಳಲ್ಲಿ ಮಾತಾಡ್ತೇನೆ, ಇಲ್ಲಿ ಬಂದಂಥ 100 ಜನರಲ್ಲಿ ಮಾತಾಡ್ತೇನೆ. ನನ್ನ ಪಕ್ಷದ ಎಲ್ಲ ಜನಪ್ರತಿನಿಧಿಗಳಲ್ಲಿ MLA ಎಲ್ಲ ಚರ್ಚೆ ಆಗಬೇಕು, ಎಲ್ಲವೂ ವಿಚಾರಗಳು ಹೊರಗೆ ಬರಬೇಕು. ಆ ವಿಚಾರಗಳು ಹೊರಗೆ ಬರುವಂಥ ಇವತ್ತು DK ಶಿವಕುಮಾರ್ ಅವರ ಪಾರ್ಟಿಯವರ MLA ಕರೆದಿದ್ದಾರೆ. ಏನಾಗಿದೆ ಅಂತ ತಿಳ್ಕೊಳ್ಳೋಣ, ಎಲ್ಲವನ್ನ ತಿಳ್ಕೊಂಡು ಮಾಡಬೇಕು, ಏಕದಮ್ಮ ಹಾರಿ ಬೀಳುವಂಥ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸುನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ನಿಜಕ್ಕೂ ಜ್ವಾಲೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತ, ಯಾಕೆಂತ ಹೇಳಿದ್ರೆ ಈ ಹಿಂದೆ ವರದಿ ಲೀಕ್ ಆದಾಗ್ಲೇ ಈ ವರದಿ ಏನಾದ್ರೂ ಇದ್ದಕ್ಕಿದ್ದಂತೆ ಮಂಡನೆ ಆಗ್ಬಿಟ್ರೆ, ಜಾರಿ ಬಂದ್ರೆ ಪ್ರಬಲ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ 2 ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳುವಂತ ಒಕ್ಕಲಿಗ ಲಿಂಗಾಯತರು ಒಟ್ಟಾಗಿ ಹೋರಾಟಕ್ಕೆ ಮುಂದಾಗ್ತಾ ಇರೋದು, ಸಭೆಗಳ ಮೇಲೆ ಸಭೆ ನಡೀತಾ ಇರೋದು, ಸುದ್ದಿಗೋಷ್ಠಿ ಆಗ್ತಾ ಇರೋದು, ಏನ್ ಗೊತ್ತಾಗ್ತಾ ಇದೆ ಸುನಿಲ್? ಮುಂದೆ ಇದು ಯಾವ ರೀತಿಯಾದಂತಹ ರೂಪವನ್ನ ಪಡೆದುಕೊಳ್ಬಹುದು ಅಂತ?
ಚೈತ್ರ, ಪ್ರಮುಖವಾಗಿ ರಾಜ್ಯದಲ್ಲಿ ಜಾತಿ ಜನಗಣತಿಯ ಒಂದು ಸಂಘರ್ಷ ಜೋರಾಗಿದೆ. ಅದರಲ್ಲೂ ಕೂಡ ಪ್ರಬಲವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಒಂದು ತೀವ್ರ ವಿರೋಧ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯ ಒಕ್ಕಲಿಗ ಸಂಘ ಏನಾದ ಒಂದು ಪದಾಧಿಕಾರಿಗಳ ಒಂದು ಸಭೆಯನ್ನು ಕೂಡ ಮಾಡ್ತು. ಸಭೆಯಲ್ಲಿ ಒಂದಷ್ಟು ಸುದೀರ್ಘವಾಗಿ ಒಂದಷ್ಟು ಚರ್ಚೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬೃಹತ್ ಹೋರಾಟಕ್ಕೆ ಒಂದು ರೂಪುರೇಷೆ ಮತ್ತೆ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಎರಡೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು. ಈಗಾಗಲೇ ಲಿಂಗಾಯತ ಸಮುದಾಯದ ನಾಯಕರ ಜೊತೆ ನಾವು ಮಾತುಕತೆ ಆಡಿದ್ದೀವಿ ಅಂತೇಳಿ ಈಗಾಗಲೇ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಅದರ ಮುಂದುವರೆದ ಭಾಗವಾಗಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರನ್ನ ಕೂಡ ಉದ್ದೇಶಿಸಿ ಒಂದಷ್ಟು ಆಕ್ರೋಶದ ಮಾತುಗಳನ್ನ ಪದಾಧಿಕಾರಿಗಳು ಮಾತಾಡ್ತಾರೆ. ಯಾಕೆಂದ್ರೆ ನಮ್ಮ ಸಮುದಾಯದಿಂದ ಗೆದ್ದು ನೀವು ಮಂತ್ರಿಗಳಾಗಿದ್ದೀರಿ, ಶಾಸಕರಾಗಿದ್ದೀರಾ, ಆ ಒಂದು ಉದ್ದೇಶಕ್ಕಾದ್ರೆ ನೀವೆಲ್ಲರೂ ಕೂಡ ಬಂದು ಹೋರಾಟವನ್ನು ಮಾಡಬೇಕು. ನೀವು ಏನಾದರೂ ಹೋರಾಟವನ್ನು ಮಾಡಲಿಲ್ಲ, ಹೋರಾಟದ ವಿಚಾರವಾಗಿ ಹಿಂದುಳಿದ್ರೆ ಮುಂದಿನ ದಿನ ನಮ್ಮ ಸಮುದಾಯ ತಕ್ಕ ಪಾಠವನ್ನು ಕಲಿಸುತ್ತೆ ಅಂತೇಳಿ ಏನು ಒಕ್ಕಲಿಗ ಸಮುದಾಯದ ಶಾಸಕರಾಗಬಹುದು ಮಂತ್ರಿಗಳಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತು. ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಒಂದು ಆಕ್ರೋಶದ ಮಾತನ್ನು ಸರ್ಕಾರಕ್ಕೆ ಅದು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಈ ವರದಿ ಏನಾದರೂ ಜಾರಿ ಆದರೆ, ಈಗ ಬಂದಿರುವಂತಹ ವರದಿ ಏನಿದೆ ಅದೊಂದು ಜಾರಿ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ, ಆ ಒಂದು ದಿನ ಕೂಡ ಹತ್ತಿರವಾಗುತ್ತೆ. ಆ ಒಂದು ವಿಚಾರವಾಗಿ ಈ ಒಂದು ವರದಿಯ ವಿಚಾರವಾಗಿ ಈಗಾಗಲೇ ಅಳದು ತೂಗಿ ಒಂದು ಲೆಕ್ಕಾಚಾರ ಮಾಡಬೇಕಾಗುತ್ತೆ, ಮರುಗಣತಿಯನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ದೊಡ್ಡ ಒಂದು ಹೋರಾಟವನ್ನು ಕೂಡ ಮಾಡ್ತೀವಿ. ಯಾವ ರೀತಿಯಾಗಿರುತ್ತೆ ಆ ಒಂದು ಹೋರಾಟದ ಸ್ವರೂಪ ಅಂದ್ರೆ ಇಡೀ ಕರ್ನಾಟಕ ಬಂದ್ ಆಗಬೇಕು, ಆ ರೀತಿಯಾದ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿರುವಂತು. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಒಂದು ಸಂಘರ್ಷದಿಂದ ಜನಗಣತಿಯ ಸಂಘರ್ಷ ಸಾಕಷ್ಟು ಜ್ವಾಲೆ ದಿನ ದಿನ ಹೆಚ್ಚಾಗ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಟ್ಯಾಕಲ್ ಮಾಡುತ್ತೆ ಕಾದು ನೋಡಬೇಕಾಗಿದೆ. ಶೀಘ್ರದಲ್ಲೇ ಬೃಹತ್ ಹೋರಾಟಕ್ಕೆ ಈಗಾಗಲೇ ಒಕ್ಕಲಿಗ ನಾಯಕರು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾಗಿ ಸರ್ಕಾರ ಬೀಳುತ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇದರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ನೋಡ್ತಾರೆ ಇವೆಲ್ಲವೂ ಕೂಡ ಲೆಕ್ಕಾಚಾರ ಆಗುತ್ತೆ. ಹಾಗಾಗಿ ಇವತ್ತಿನ ಸಭೆಯಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತೆ ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ ಈ ವರದಿಯನ್ನು ಈಗಾಗಲೇ ಪ್ರಬಲವಾಗಿ ವಿರೋಧ ಮಾಡಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ.